ಇವೆಲ್ಲ ಚೆನ್ನಾಗಿ ಫ್ರೈ ಆಗಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗ್ತದೆ. ಅದೇನೋ ಗೊತ್ತಿಲ್ಲ, ಪೇನ್ ತಿಂತಾ ಇರ್ತೀನಿ. ಇವತ್ತು ಚಾಲೆಂಜ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುರುವಾರದ ವ್ಲಾಗ್ ಇದು. ಬೆಳಿಗ್ಗೆನೆ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನು ಕಿಚನ್ಗೆ ಬಂದಿದ್ದೆ. ನಿನ್ನೆ ತೊಳೆದಂತಹ ಪಾತ್ರೆ ಎಲ್ಲ ಟಬ್ಬಲ್ಲೇ ಇತ್ತು. ಪಾತ್ರೆ ಎಲ್ಲ ಜೋಡಿಸ್ಕೊಳ್ತಾ ಇದ್ದೆ. ಇವತ್ತು ತಿಂಡಿ ಬಂದು ರವಾ ರೊಟ್ಟಿ. ರವಾ ರೊಟ್ಟಿ ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಸಕ್ಕರೆ ಕೂಡ ಖಾಲಿ ಆಗಿದ್ದು ಡಬ್ಬಕ್ಕೆ ಹಾಕ್ತಾ ಇದ್ದೀನಿ ಸಕ್ಕರೆನ. ಹಾಗೆ ಹಾಲು ಕೂಡ ಕಾಯಿಸಿ ಇಟ್ಕೊಂಡೆ ನಾನು. ಇವಾಗ ನಾನು ರೊಟ್ಟಿ ಹಾಕೊಳ್ಬೇಕು. ಬಿಸಿ ಬಿಸಿಯಾಗಿ ರೊಟ್ಟಿ ಹಾಕೊಂಡು ತಿನ್ನೋದಷ್ಟೇನೆ. ಒಂದು ತವಾನ ಕಾಯೋದಕ್ಕೆ ಇಟ್ಟಿದ್ದೆ. ರೊಟ್ಟಿನ ತಟ್ತಾ ಇದ್ದೀನಿ. ನಾನು ಸಾಮಾನ್ಯವಾಗಿ ತವಾ ಮೇಲೇನೆ ರೊಟ್ಟಿನ ತಟ್ಕೊಳ್ತೀನಿ ಆಯ್ತಾ. ಅಂದ್ರೆ ಬಿಸಿ ಅಂತ ಅಂದ್ರೆ ಸ್ವಲ್ಪ ಕೈಗೆ ನೀರನ್ನ ಸವರ್ಕೊಳ್ತೀನಿ. ರವಾ ರೊಟ್ಟಿ ಮಾಡಿದ್ದೆ ಇವತ್ತು ತಿಂಡಿ. ಏನಿಲ್ಲ, ಈರುಳ್ಳಿ ಕಟ್ ಮಾಡ್ಬಿಟ್ಟು ಹಾಕಿದ್ದೆ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಇನ್ನ ತೆಂಗಿನ ತುರಿ, ಹಂಗೇನೆ ರವಾ, ಸಕ್ಕರೆ, ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡ್ಬಿಟ್ಟು ಹಿಟ್ಟನ್ನ ಕಲಸಿ ಸ್ವಲ್ಪ ಹೊತ್ತು ಬಿಟ್ಟಿದ್ದೆ. ನಂತರ ನಾನು ರೊಟ್ಟಿನ ತಟ್ಕೊಳ್ತಾ ಇದ್ದೀನಿ. ಒಂದು 15 ನಿಮಿಷನಾದ್ರೂ ಹಿಟ್ಟನ್ನ ಕಲಸಿ ಬಿಡ್ಬೇಕು. ಅಂದ್ರೆ ರವೆ ಎಲ್ಲ ಸ್ವಲ್ಪ ಅರಳ್ಕೊಳ್ತದೆ. ಮೊದಲನೇ ರೊಟ್ಟಿ ಅಷ್ಟು ಸರಿಯಾಗಿ ಬರೋದಿಲ್ಲ ಆಯ್ತಾ. ನಂತರ ಮತ್ತೆ ಇವಾಗ 2ನೇ ರೊಟ್ಟಿ, 3ನೇ ರೊಟ್ಟಿ ಎಲ್ಲ ಹಾಕ್ತಿವಿ ಅಲ್ವಾ, ಅವಾಗೆಲ್ಲ ಚೆನ್ನಾಗಿ ಬರ್ತದೆ ರೊಟ್ಟಿ. ಅಮ್ಮ ಮನೆಯಲ್ಲೆಲ್ಲ ಬಾಳೆ ಎಲೆನಲ್ಲಿ ಈ ರೊಟ್ಟಿನ ತಟ್ಬಿಟ್ಟು ಹಾಕ್ತಾರೆ. ನಮ್ಗೆ ಇಲ್ಲಿ ಬಾಳೆ ಎಲೆ ಎಲ್ಲ ಸಿಗೋದಿಲ್ಲ. ಹಂಗಾಗಿ ನಾನು ಈ ತರ ಕೈನಲ್ಲೇ ತಟ್ಕೊಳ್ತೀನಿ. ಎರಡು ಕಡೆನೂ ಎಣ್ಣೆ ಹಾಕೊಂಡು ಬೇಯಿಸ್ಕೊಂಡಿದ್ದಾಯ್ತು. ರೊಟ್ಟಿ ಕೂಡ ರೆಡಿ ಆಯ್ತು. ತಿಂಡಿ ಎಲ್ಲ ತಿಂದು ಒಂದ್ ರೌಂಡ್ ಮನೆ ಕೆಲಸ ಮುಗಿಸ್ಕೊಂಡು ನಾನು ಮಧ್ಯಾಹ್ನ ಅಡ್ಗೆ ರೆಡಿ ಮಾಡ್ತಾ ಇದ್ದೆ. ಇವತ್ತು ಕಾಬೂಲ್ ಕಡ್ಲೆ ಕುರ್ಮಾ ಮಾಡೋಣ ಅಂತ ಕಾಬೂಲ್ ಕಡ್ಲೆನ ಬೇಯೋದಕ್ಕೆ ಇಟ್ಟಿದ್ದೆ. ಹಿಂದಿನ ದಿನನೇ ನೆನೆ ಹಾಕಿದ್ದೆ. ಇವತ್ತು ಚೆನ್ನಾಗಿ ತೊಳೆದು ಬೇಯೋದಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಒಂದು ಕಡಾಯಿ ಇಟ್ಟಿದ್ದೆ. ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೆ. ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಪ್ಲೇಟ್ ಅಲ್ಲಿ ನಾನು ಧನಿಯಾ ಬೀಜ, ಸೋಂಪು, ಜೀರಿಗೆ, ಇನ್ನ ಚಕ್ಕೆ ಪೀಸು, ಚಕ್ರ ಮೊಗ್ಗು, ಲವಂಗ, ಸ್ವಲ್ಪ ಈ ಕಲ್ಲು ಹೂವ ಬರ್ತದಲ್ವಾ ಅದು, ಲವಂಗದ ಎಲೆ, ಕಸೂರಿ ಮೆಹತಿ ಇವನ್ನೆಲ್ಲ ತೆಗೆದುಕೊಂಡಿದ್ದೆ. ಎಲ್ಲಾನು ಕೂಡ ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಒಂದು 5 ಬ್ಯಾಡಗೆ ಮೆಣಸನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದ್ರ ಜೊತೆನಲ್ಲೇನೆ ಫ್ರೈ ಮಾಡ್ಕೊಳ್ಳೋದಕ್ಕೆ. ನೀವು ಬೇಕಂತಂದ್ರೆ ಸ್ವಲ್ಪ ಗರಂ ಮಸಾಲಾನ ಸ್ವಲ್ಪ ಜಾಸ್ತಿ ಹಾಕೊಳ್ಬಹುದು. ನಾನು ಸ್ವಲ್ಪ ಲೈಟ್ ಆಗಿ ಹಾಕ್ತಾ ಇದ್ದೀನಿ ಅಷ್ಟೇನೆ. ಇವೆಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ನಾನು ತುರಿದಿಟ್ಟಂತಹ ತೆಂಗಿನ ತುರಿ ಕೂಡ ಸೇರ್ಸಿದ್ದೀನಿ. ಇದ್ರ ಜೊತೆನಲ್ಲೇನೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಇದನ್ನ ಅಂದ್ರೆ ಫ್ರೈ ಮಾಡ್ಕೊಳ್ತೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡು ಗ್ಯಾಸ್ ಸ್ಟವ್ ಅನ್ನು ಆಫ್ ಮಾಡಿದ್ದೆ. ಸ್ವಲ್ಪ ತಣ್ಣಗಾಗೋದಕ್ ಬಿಟ್ಟಿದ್ದೆ. ನಂತರ ನಾನಿಲ್ಲಿ ಗ್ರೈಂಡರ್‌ಗೆ ರುಬ್ಬೋದಕ್ ಹಾಕಿದ್ದೀನಿ. ನಾನ್ ಸಾಮಾನ್ಯವಾಗಿ ಮಸಾಲೆ ಎಲ್ಲ ಗ್ರೈಂಡರ್ ಅಲ್ಲೇ ರುಬ್ಕೊಳ್ತೀನಿ. ದೋಸೆ ಹಿಟ್ಟಿಗೂನು ಕೂಡ ಗ್ರೈಂಡರ್ ಅಲ್ಲೇ ರುಬ್ಕೊಳ್ತೀನಿ. ಇನ್ನ ರುಬ್ಬಿ ಆಗುವಷ್ಟರಲ್ಲಿ ಈ ಕಡೆ ಕಾಬೂಲ್ ಕಡ್ಲೆ ಎಲ್ಲ ಬೆಂದಿರ್ತದೆ. ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಕಾಬೂಲ್ ಕಡ್ಲೆ ಕೂಡ ಚೆನ್ನಾಗಿ ಬೆಂದಿತ್ತು. ಈ ಟೈಮ್‌ನಲ್ಲಿ ನಾನು ಈರುಳ್ಳಿ ಮತ್ತೆ ಟೊಮೆಟೊ ಎರಡನ್ನೂ ಕೂಡ ಸೇರ್ಸಿದ್ದೀನಿ. ಹಂಗೇನೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಅಂದ್ರೆ ಈ ಕಾಬೂಲ್ ಕಡ್ಲೆ ಇಲ್ಲ ಅಂತಂದ್ರೆ ಸಪ್ಪೆ ಸಪ್ಪೆ ಅಂತ ಅನಿಸ್ತದೆ. ಹಾಗಾಗಿ ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇರುವಂತದ್ದು. ಇನ್ನ ಮತ್ತೆ ಸ್ವಲ್ಪ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಒಂದು ಆಲೂಗಡ್ಡೆ, ಕ್ಯಾರೆಟು, ಬೀನ್ಸು ಇವೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈರುಳ್ಳಿ, ಟೊಮೆಟೊ ಹಾಕಿ ಒಂದು 10 ನಿಮಿಷದ ನಂತರ ನಾನು ಈ ಆಲೂಗಡ್ಡೆ, ಕ್ಯಾರೆಟು, ಬೀನ್ಸು ಎಲ್ಲಾನು ಕೂಡ ಸೇರ್ಸಿದ್ದೀನಿ. ಅಷ್ಟರಲ್ಲಿ ಮಸಾಲೆ ಕೂಡ ಆಗಿತ್ತು. ಇವಾಗ ನಾನು ಮಸಾಲೆನ ಎತ್ತಿಟ್ಕೊಂಡಿದ್ದೀನಿ ಒಂದು ಪಾತ್ರೆನಲ್ಲಿ. ಅಷ್ಟರಲ್ಲಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿತ್ತು. ಕಾಬೂಲ್ ಕಡ್ಲೆ ಕೂಡ ಚೆನ್ನಾಗಿ ಬೆಂದಿತ್ತು. ಹಂಗಾಗಿ ನಾನಿವಾಗ ಮಸಾಲೆನ ಸೇರ್ಸಿದ್ದೀನಿ. ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕುರ್ಮಾ ತರ ಮಾಡ್ಕೊಳ್ತಾ ಇದ್ದೆ ಇವತ್ತು. ಇದು ಬಂದು ಕಾಬೂಲ್ ಕಡ್ಲೆ ಕುರ್ಮಾ ಆಯ್ತಾ. ನೀವು ಪೂರಿ ಜೊತೆ, ಚಪಾತಿ ಜೊತೆ, ದೋಸೆ ಜೊತೆ ಎಲ್ಲ ತಿನ್ಬಹುದು. ತುಂಬಾ ಚೆನ್ನಾಗಾಗ್ತದೆ. ಇನ್ನ ಇದಕ್ಕೆ ಉಪ್ಪನ್ನ ಸೇರ್ಸಿದ್ದೆ ನಾನು ಸ್ವಲ್ಪ. ಅಂದ್ರೆ ಆವಾಗ್ಲೇ ಸ್ವಲ್ಪ ಉಪ್ಪನ್ನ ಹಾಕಿದ್ದೆ. ಹಂಗಾಗಿ ಇವಾಗ ಇನ್ನ ಮತ್ತೆ ಸ್ವಲ್ಪ ಉಪ್ಪನ್ನ ಹಾಕಿದ್ನಿ. ಕುದೀತಾ ಕುದೀತಾ ಗಟ್ಟಿ ಆಗ್ತಾ ಬರ್ತದೆ. ಕೊನೆಯಲ್ಲಿ ಒಂದು ಒಗ್ಗರಣೆ, ಎಣ್ಣೆ, ಸಾಸಿವೆ, ಕರಿಬೇವು, ಬ್ಯಾಡಗೆ ಮೆಣಸು ಇಷ್ಟೇನೆ. ಮತ್ತೆ ಇನ್ನೇನಿಲ್ಲ ಒಗ್ಗರಣೆಗೆ. ಚೆನ್ನಾಗಿ ಕುದಿ ತರ್ಸ್ಕೊಂಡು ನಾನು ಗ್ಯಾಸ್ ಸ್ಟವ್ ಅನ್ನು ಕೂಡ ಆಫ್ ಮಾಡಿದೀನಿ. ಈ ಕಾಬೂಲ್ ಕಡ್ಲೆ ಸಾರು ಕೂಡ ಸ್ವಲ್ಪ ಗಟ್ಟಿಯಾಗಿದೆ, ಅಂದ್ರೆ ದಪ್ಪ ಆಗಿದೆ ಸಾರುನು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನನ್ಗೆ ಕಾಮೆಂಟ್ ಮಾಡಿ ಆಯ್ತಾ, ಹೆಂಗಾಗಿತ್ತು ಅಂತ. ತುಂಬಾ ಟೇಸ್ಟಿ ಆಗಿ ಆಗ್ತದೆ. ಸಂಜೆ ನಾನು ಹಾಸ್ಪಿಟಲ್ ಕಡೆ ಹೊರಟಿದ್ದೆ. ಹಲ್ಲಿನ ಡಾಕ್ಟರ್ ಹತ್ರ ಹೋಗ್ಬೇಕಿತ್ತು. ಹಲ್ಲಿನ ಹಾಸ್ಪಿಟಲ್‌ಗೆ ಹೋಗ್ಬೇಕಿತ್ತು. ಹಂಗಾಗಿ ರೆಡಿಯಾಗಿ ಹೊರಟಿದ್ದೀನಿ. ರೂಟ್ ಕೆನಲ್ ಮಾಡೋದಕ್ಕೆ ಅಂತಾನೆ ಡಾಕ್ಟರ್ ಬರ್ತಾರೆ. ಅವರು ಗುರುವಾರ ಮತ್ತೆ ಶುಕ್ರವಾರ ಮಾತ್ರ ಬರುವಂತದ್ದು.
ಮೊದ್ಲಿಗೆನೆ ಅಪಾಯಿಂಟ್‌ಮೆಂಟ್ ತಗೊಳ್ಬೇಕಾಗ್ತದೆ. ನಮ್ಮನೆಯವ್ರು ನಿನ್ನೆ ಹೋಗಿದ್ರು. ಹಂಗಾಗಿ ಇವತ್ತು ಹೊರಟಿದ್ದೀನಿ. 2 ಮಂತ್ಸ್ ಅಂದ್ರೆ ಹೊಗಳೋ ಬೇಡವೋ, ಹೊಗಳೋ ಬೇಡವೋ ಅಂತ ಹಂಗೂನು ನಾನ್ ರೆಡಿಯಾಗಿ ಹೊರಟೆ. ವಿಜೇತ್‌ದು ಒಂದ್ ಸೀರೆ ಇತ್ತು. ತುಂಬಾ ಅರ್ಜೆಂಟ್ ಇತ್ತು ಅವ್ರಿಗೆ. ಹಂಗಾಗಿ ಸೀರೆನ ಅವ್ರಿಗೆ ಫಾಲ್ ಎಲ್ಲ ಹಚ್ಕೊಟ್ಟು, ಕೊಟ್ಬಿಟ್ಟು ನಾನು ಹಾಸ್ಪಿಟಲ್‌ಗೆ ಹೋಗ್ತಾ ಇದ್ದೀನಿ ಆಂಟಿ ಅಂತ ಹೇಳ್ತಾ ಇದ್ದೆ ಅವ್ರತ್ರ. ತುಂಬಾ ಅರ್ಜೆಂಟ್ ಇದ್ದಾಗ ಮಾತ್ರ ಅವ್ರ ಮನೆಗ್ ಹೋಗ್ತೀನಿ ಬಟ್ಟೆ ಕೊಡೋದಕ್ಕೆ. ಇಲ್ಲ ಅಂತಂದ್ರೆ ವಿಜೇತೆ ನನ್ನನ್ನ ಕರ್ದ್ಬಿಟ್ಟು ಕೊಟ್ಬಿಟ್ಟು ಹೋಗ್ತಾರೆ. ವಿಜೇತೆ ಹತ್ರ ಏನೋ ಸ್ಟೋರಿ ಹೇಳ್ತಾ ಇದ್ದೆ. ಹಂಗೂನು ಅಲ್ಲಿನ್ ಹಾಸ್ಪಿಟಲ್‌ಗೆ ಬಂದೆ. ರೂಟ್ ಕೆನಲ್ ಮುಗೀತು. ಇವಾಗ ಸೆರಾಮಿಕ್ ಫಿಲ್ಲಿಂಗ್ ಮಾಡ್ತಾ ಇದ್ರು. ಆ ಕೆಲ್ಸ ಕೂಡ ಮುಗೀತು. ಅದೇನೋ ಗೊತ್ತಿಲ್ಲ ನನ್ಗೆ ಹಾಸ್ಪಿಟಲ್‌ಗೆ ಅದ್ ಯಾವ ಜನ್ಮದ್ ನಂಟೋ ಗೊತ್ತಿಲ್ಲ. ಮುಗಿಯೋದೇ ಇಲ್ಲ ಸ್ನೇಹಿತರೆ. ಒಂದಲ್ಲ ಒಂದು, ಒಂದಲ್ಲ ಒಂದು ಹೋಗ್ತಾನೆ ಇರ್ಬೇಕು. ಎಷ್ಟೊಂದು ವಿಚಾರಗಳನ್ನ ನಾನು ಹೈಡ್ ಮಾಡ್ತೀನಿ ಆಯ್ತಾ. ಅಂದ್ರೆ ಎಷ್ಟೊಂದ್ ಪೇನ್ ತಿಂತಾ ಇರ್ತೀನಿ. ತುಂಬಾ ವಿಚಾರನ ಹೈಡ್ ಮಾಡ್ತೀನಿ. ನನ್ಗೆ ಹಾಸ್ಪಿಟಲ್‌ಗೆ, ಮಾತ್ರೆಗೆ, ಔಷಧಿಗೆ ಅದೇನೋ ಒಂದು ನಂಟು ಗೊತ್ತಿಲ್ಲ. ಸಂಜೆ 7:30 ಸ್ನೇಹಿತರೆ. ನಾನು ಆಸ್ಪತ್ರೆಗೆ ಹೋಗಿ ಬಂದು ಕುಂತಿದ್ದೀನಿ. ನನ್ಗೆ ಲಾಸ್ಟ್ ಟೈಮ್ ರೂಟ್ ಕೆನಲ್ ಮಾಡಿದ್ರಲ್ವಾ, ಒಂದು 15 ಡೇಸ್ ಬಿಟ್ಟು ಬನ್ನಿ ಅಂತ ಹೇಳಿದ್ರು. ರೀಸನ್ ಏನಂತಂದ್ರೆ ನನ್ಗೆ ಸ್ವಲ್ಪ ಇನ್ಫೆಕ್ಷನ್ ಆದ್ರಿಂದ ಪೂರ್ತಿ ರೂಟ್ ಕೆನಲ್ ಅನ್ನ ಮುಗಿಸಿರ್ಲಿಲ್ಲ. ಹಂಗಾಗಿ ಇವತ್ತು ಹೋಗಿದ್ದೆ. ಒಂದು 22 ಡೇಸ್ ಆಗಿತ್ತು. ಅವತ್ತು ರೂಟ್ ಕೆನಲ್ ಒಂದು ಅರ್ಧ ಮಾಡಿದ್ರು. ಇವತ್ತು ಹೋಗಿದ್ದೆ. ಇವತ್ತು ಹೋಗಿ ಮತ್ತೆ ಎಕ್ಸ್ರೇ ಎಲ್ಲ ತೆಗೆದು ಅವರು ಸೆರಾಮಿಕ್ ಎಲ್ಲ ಫಿಲ್ ಮಾಡಿ ಕೊಟ್ರು. ರೂಟ್ ಕೆನಲ್ ಮಾಡಿ ಇಷ್ಟು ದಿನನೂ ನನ್ಗೇನ್ ಪೇನ್ ಅಂತ ಅನ್ಸಿಲ್ಲ. ತುಂಬಾ ಜನ ನನ್ಗೆ ಹೇಳಿದ್ರು ಪೇನ್ ಬರ್ತದೆ ವಿದ್ಯಾ ಅವ್ರೆ ಅಂತ. ಕ್ಯಾಪ್ ಹಾಕೋದಕ್ ಬನ್ನಿ, ನೆಕ್ಸ್ಟ್ ಗುರುವಾರ ಅಥವಾ ಶುಕ್ರವಾರ ಬಂದು ಅಳತೆ ಕೊಟ್ಟು ಹೋಗ್ರಿ ಅಂತೆಲ್ಲ ಹೇಳಿದ್ರು. ಸರಿ ಅಂತ ಬಂದ್ವಿ. ನನ್ಗನ್ಸಿದ್ದೇನಂತಂದ್ರೆ ಒಂದು ಸ್ವಲ್ಪ ದಿನ ನೋಡೋಣ, ನೋಡ್ಬಿಟ್ಟು ನಂತರ ಬೇಕಂತಂದ್ರೆ ಕ್ಯಾಪ್ ಹಾಕ್ಸೋಣ ಅನ್ನೋದು ನನ್ನ ಅಭಿಪ್ರಾಯ. ರೀಸನ್ ಏನಂತಂದ್ರೆ ತುಂಬಾ ಜನ ಹೇಳ್ತಾರೆ ಪೇನ್ ಬರ್ತದೆ ಹಂಗೆ ಹಿಂಗೆ ಅಂತ. ನನ್ಗೇನ್ ಇಷ್ಟು ಬೇಗನೆ ಅವಶ್ಯಕತೆ ಇದೆ ಅಂತ ಅನ್ಸ್ತಾ ಇಲ್ಲ. ಹಂಗೇನೆ ಇಷ್ಟು ದಿನದಲ್ಲಿ ನನ್ಗೆ ಯಾವತ್ತೂ ಕೂಡ ಪೇನು ಕೂಡ ಬಂದಿಲ್ಲ ಆಯ್ತಾ. ಇನ್ನ ನನ್ಗೆ ವ್ಯೂವರ್ಸ್ ಒಬ್ರು ಸಜೆಸ್ಟ್ ಮಾಡಿದ್ರು, ವಿದ್ಯಾ ಅವರೇ ವೇದಶಕ್ತಿ ಏನೋ ಟೂತ್ ಪೇಸ್ಟ್ ತಂದು ಅಂದ್ರೆ ಹಲ್ಲುಜ್ಜಿ ಪೇನ್ ಬರೋದಿಲ್ಲ ಅಂತ ಅದನ್ನೇ ತಂದು ಹಲ್ಲುಜ್ತಾ ಇದ್ದೀನಿ ಆಯ್ತಾ. ನಾನು ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ವ್ಯೂವರ್ಸ್. ಕೆಲವೊಬ್ರು ಕಮೆಂಟ್ ಎಷ್ಟು ಪ್ರಯೋಜನ ಬರ್ತದೆ. ತುಂಬಾ ಜನ ಅಂದ್ರೆ ನೀವು ಕೆಲವೊಂದು ಕಮೆಂಟ್ ಹಾಕಿದಾಗ ನಾನು ಕೂಡ ಅದನ್ನ ಅಳವಡಿಸ್ಕೊಳ್ತೀನಿ, ಅಥವಾ ನೀವೇನಾದ್ರೂ ಸಜೆಸ್ಟ್ ಮಾಡಿದಾಗ ಅದನ್ನ ನಾನು ತಂದ್ಕೊಳ್ತೀನಿ. ಇಷ್ಟು ದಿನ ನನ್ಗೆಲ್ಲೂ ಹೇಳೋದಕ್ಕೆ ಅವಕಾಶ ಸಿಕ್ಕಿರ್ಲಿಲ್ಲ. ಅವರು ರೂಟ್ ಕೆನಲ್ ಎಲ್ಲ ಮಾಡ್ಕೊಂಡು ಅವರಿಗೆ ಪೇನ್ ಎಲ್ಲ ಬಂದು ಕ್ಯಾಪ್ ಎಲ್ಲ ತೆಗೆದು ಮತ್ತೆ ರಿಟರ್ನ್ ಏನೋ ಮಾಡಿದ್ರು ಏನೋ ಅಂತೆ. ನಂತರ ವೇದಕಾಂತಿ ಏನೋ ಟೂತ್ ಪೇಸ್ಟ್ ಹಾಕಿ ಹಲ್ಲುಜ್ತಾ ಇದ್ದೀನಿ ವಿದ್ಯಾ ಅವ್ರೆ, ನನ್ಗೆ ಪೇನ್ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ನಾನು ಕೂಡ ತರ್ಸ್ಕೊಂಡಿದ್ದೆ ಆಯ್ತಾ. ನಂದು ಫುಲ್ ರೂಟ್ ಕೆನಲ್ ಮುಗೀತು. ಪೂರ್ತಿ ರೂಟ್ ಕೆನಲ್ಗೆ ನನಗೆ ಏನಿಲ್ಲ ಅಂತಂದ್ರೂ ಒಂದು ಬರೇ ರೂಟ್ ಕೆನಲ್ಗೆ 3,500 ರೂಪಾಯಿ ಬಿಲ್ ಆಯ್ತು. ಅದಕ್ಕೂ ಹಿಂದೆ ಒಮ್ಮೆ ನಾನು ಪೇನ್ ಅಂತ ಹೋಗಿದ್ದೆ. ಆವಾಗ ಎಷ್ಟು ಬಿಲ್ ಮಾಡಿದ್ರು, 500 ರುಪೀಸ್ ಬಿಲ್ ಮಾಡಿದ್ರು. ಮೆಡಿಕಲ್ 2 ಟೈಮ್ ಬಿಲ್ ಮಾಡಿದ್ರು. ಎಲ್ಲ ಸೇರಿ 5,000 ಹತ್ತತ್ರ ಆಯ್ತು ನನಗೆ ರೂಟ್ ಕೆನಲ್ ಮುಗಿಯೋದಕ್ಕೆ. ಕ್ಯಾಪ್ ಹಾಕ್ತೀನಿ ಅಂತಂದ್ರೆ ಇನ್ನ 3,000 ರಿಂದ 4,000 ರೂಪಾಯಿ ಬೇಕು ಸ್ನೇಹಿತರೆ. ನಾನು ಆವಾಗ್ಲೇ ಹೇಳ್ದಾಗ್ಲೇನೆ ನಾನು ಕ್ಯಾಪ್ ಇಷ್ಟು ಬೇಗನೆ ಅವಶ್ಯಕತೆ ಇಲ್ಲ ಅಂತ ಸುಮ್ಮನೆ ಇದ್ದೀನಿ. ನೋಡೋಣ. ಇನ್ನ ಈ ಕಡೆದೊಂದು ಹಲ್ಲಿದೆ. ಈ ಹಲ್ಲೋವಿದೆ ಅಲ್ವಾ, ಯಾರಿಗೂ ಬೇಡ. ಏನು ತಿನ್ನೋದಕ್ಕಾಗೋದಿಲ್ಲ, ಏನು ಕುಡಿಯೋದಕ್ಕಾಗೋದಿಲ್ಲ, ಬಿಸಿನೂ ಕುಡಿಯೋದಕ್ಕಾಗೋದಿಲ್ಲ. ಸ್ಟಾರ್ಟ್ ಆಯ್ತು ಅಂತಂದ್ರೆ ಹಲ್ಲು ನೋವೆಲ್ಲಾನು. ಇವಾಗ ಈ ಹಲ್ಲಿಂದ ಏನು ಅಷ್ಟು ಸಮಸ್ಯೆ ಇಲ್ಲ, ಒಂದ್ ಕಡೆ ರೆಡಿ ಆದ್ರೆ ಸಾಕು ಅಂತ. ನೋಡೋಣ ಏನೇನಾಗ್ತದೆ ಅಂತ. ಆಸ್ಪತ್ರೆಗೆ ಹೋಗಿ ಬಂದೆ. ನನ್ ಮಗ ಸ್ಕೂಲಲ್ಲಿ ಇವಾಗ ಇವತ್ತಿಂದ ಆನ್ಯುವಲ್ ಡೇ ನಡೀತಾ ಇದೆ, ಅಲ್ಲಿ ಹೋಗಿದ್ದಾನೆ. ಅವನದು ಲೇಟ್ ಇದೆ, ಶನಿವಾರನೋ ಏನೋ ಇದೆ, ನೋಡ್ಕೊಂಡ್ ಬರೋದಕ್ಕೆ ಹೋಗಿದ್ದಾನೆ. ಬರ್ತಾ ಸ್ನಾಕ್ಸ್ ತಗೊಂಡ್ ಬಾ ಚಿಕ್ಕಮ್ಮ ಅಂತ ಹೇಳಿದ್ದ ಪಾಪು. ಅವನಿಗೆ ಅಂತ ಸ್ನಾಕ್ಸ್ ತಂದಿದ್ದೆ, ಅವನಿಗಿಲ್ಲ. ಇವತ್ತು ಗುರುವಾರ ಆದ್ರಿಂದ ಇವಾಗ ತಿಂಡಿ ಏನಾದ್ರೂ ಮಾಡ್ಬೇಕು, ಏನ್ ಮಾಡೋದು ಅಂತ ವಿಚಾರ ಮಾಡ್ತಾ ಇದ್ದೀನಿ. ವಿಜೇತೆ ಒಂದಿಷ್ಟು ಸೀರೆ ಕೊಟ್ಟಿದ್ದಾರೆ, ಇವಾಗ ಆ ಕೆಲಸ ಕೂಡ ಮಾಡ್ಕೊಳ್ಬೇಕು. ಇವಾಗ ತಿಂಡಿ ಮಾಡ್ಬೇಕು, ಒಂದಿಷ್ಟು ಬಟ್ಟೆ ಇದೆ, ಬಟ್ಟೆ ಫೋಲ್ಡ್ ಮಾಡ್ಬೇಕು, ತುಂಬಾ ಕೆಲಸ ಇದೆ ಸ್ನೇಹಿತರೆ. ಇವತ್ತು ನಾನು ಈ ಗಟ್ಟಿ ಅವಲಕ್ಕಿನ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಪೋಹ ಅಂತಾನು ಕೂಡ ಕರೀತಾರೆ. ಮೊದ್ಲಿಗೆ ಸ್ವಲ್ಪ ವಾಶ್ ಮಾಡ್ದೆ, ನೋಡಿದ್ರೆ ಸ್ವಲ್ಪ ಅಂತ ಅನ್ಸ್ತು. ಇನ್ನೊಮ್ಮೆ ಇನ್ನ ಸ್ವಲ್ಪ ಹಾಕ್ಬಿಟ್ಟು ತೊಳಿತಾ ಇದ್ದೀನಿ ಆಯ್ತಾ. ಅಂದ್ರೆ ಇದನ್ನ ಸ್ವಲ್ಪ ನೆನೆ ಹಾಕ್ಬಿಟ್ಟು ವಾಶ್ ಮಾಡ್ಬೇಕು. ಈ ತರ ಮೊದ್ಲಿಗೆ ನಾನು ವಾಶ್ ಮಾಡ್ಕೊಳ್ತೀನಿ, ನಂತರ ನೆನೆ ಹಾಕ್ತೀನಿ ಈ ತರ. ನಂತರ ಚೆನ್ನಾಗಿ ನೀರನ್ನ ಅಂದ್ರೆ ಬಸಿತೀನಿ. ಸ್ವಲ್ಪನೂ ಕೂಡ ನೀರ್ ಇರಬಾರ್ದು. ನಂತರ ಸ್ವಲ್ಪ ಹೊತ್ತು ಅವಲಕ್ಕಿನ ಹಂಗೆ ಬಿಡ್ಬೇಕು. ಈ ಕಡೆ ಒಗ್ಗರಣೆಗೆ ನಾನಿಲ್ಲಿ
ಅವಲಕ್ಕಿನ ಏನಿಲ್ಲ ಅಂತಂದ್ರೂನು ಒಂದ್ 15 ನಿಮಿಷ ಹಂಗೆ ಬಿಡ್ಬೇಕು ಆಯ್ತಾ. ಈ ಕಡೆ ಏನಿಲ್ಲ, ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವು, ಹಸಿಮೆಣಸಿನಕಾಯಿ, ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಿ ನಂತರ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೆ. ಅವಲಕ್ಕಿ ಎಲ್ಲ ಡ್ರೈ ಆಗಿತ್ತು. ಸ್ವಲ್ಪನೂ ಕೂಡ ನೀರಿನ ಅಂಶ ಇರ್ಲಿಲ್ಲ. ಇವಾಗ ಅವಲಕ್ಕಿನ ನಾನು ಸೇರ್ಸಿದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡ್ಬಿಟ್ಟು ಫ್ರೆಶ್ ಆಗಿ ತುರಿದಿರುವಂತಹ ತೆಂಗಿನ ತುರಿ, ಇನ್ನ ಇದ್ರ ಜೊತೆ ಉಪ್ಪು, ಸಕ್ಕರೆ ಎರಡನ್ನೂ ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ಮತ್ತೆ ಕೇಳ್ಬಹುದು ಇದಕ್ಕೆ ಕಡಲೆ ಬೀಜ ಹಾಕೋದಿಲ್ವಾ, ಟೊಮೆಟೊ ಹಾಕೋದಿಲ್ವಾ ಅಂತ. ಅದ್ ಯಾವ್ದ್ ಹಾಕಿದ್ರೂನು ಕೂಡ ನಮ್ಮ ಮನೆಯವ್ರು ತಿನ್ನೋದಿಲ್ಲ. ಪ್ರತಿಯೊಬ್ಬರ ಮನೆನಲ್ಲೂನು ಕೂಡ ಅಂದ್ರೆ ಅಡ್ಗೆ ಮಾಡೋ ರೀತಿ ಅಂ ಅಂದ್ರೆ ಚೇಂಜೇ ಇರ್ತದೆ ಅಲ್ವಾ? ಅಂದ್ರೆ ತುಂಬಾ ಜನ ಇದಕ್ಕೆ ಕಡಲೆ ಬೀಜ, ಇನ್ನ ಕೊತ್ತಂಬರಿ ಸೊಪ್ಪು, ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ಹಂಗೆಲ್ಲ ಮಾಡಿದ್ರೆ ನಮ್ಮ ಮನೆಯವ್ರು ತಿನ್ನೋದಿಲ್ಲ. ಆಯಿ ಮುಂಚೆ ಹೇಗೆ ಅಡ್ಗೆ ಮಾಡ್ತಾ ಇದ್ರು, ಇಲ್ಲಿ ಬಂದು ನಾನು ಕಲ್ತ್ಕೊಂಡು ಅವ್ರಿಗೆ ಹಂಗೆ ಅಡ್ಗೆ ಮಾಡಿ ಹಾಕುವಂತದ್ದು. ನನ್ಗೇನಿಲ್ಲ ಹಂಗೆ ಬೇಕು, ಹಿಂಗೆ ಬೇಕು ಆ ತರ ಏನಿಲ್ಲ. ಏನಾದ್ರೂನು ಬೇಕಂತಂದ್ರೆ ಹಸಿವೆ ಆದ್ರೆ ಸ್ವಲ್ಪ ತಿಂತೀನಿ. ಇಲ್ಲ ಅಂತಂದ್ರೆ ಒಂದ್ ಸ್ವಲ್ಪನಾದ್ರೂನು ತಿಂದು ಎದ್ದೇಳ್ತೀನಿ ಈ ತರ ಆಯ್ತಾ. ಇನ್ನ ಉದ್ರುದ್ರಾಗಿ ಚೆನ್ನಾಗಾಗಿತ್ತು ಇವತ್ತು ಪೋಹ. ಅಂ ಇನ್ನ ಏನಂತಂದ್ರೆ ಸಮಯ ಇತ್ತು ಸೀರೆ ಫಾಲ್ ಹಚ್ಚೋಣ ಅಂತ ಬಂದೆ. ನೋಡಿದ್ರೆ ವಿಜಯತೆ ಇವತ್ತು ದಾರನೇ ಹಾಕಿಲ್ಲ ಯಾವ್ ಸೀರೆಗೂನು. ಒಂದ್ 2 ಸೀರೆಗ್ ಮಾತ್ರ ದಾರ ಹಾಕಿದ್ರು. ಇನ್ನೇನ್ ಮಾಡೋದು? ಮತ್ತೆ ಫೋನ್ ಮಾಡಿ ಅವ್ರನ್ನ ಕರಿಬೇಕು. ಕರ್ದ್ರುನು ನೋಡ್ಕೊಂಡ್ ಹೋಗ್ಬಿಟ್ಟು ಮತ್ತೆ ತಂದ್ಕೊಡ್ಬೇಕು ಅವ್ರು. ಸರಿ ನಾನೇ ಹೋಗಿ ತಂದ್ರೆ ಆಯ್ತು ಅಂತ ವಿಜಯತ್ತೆ ಮನೆಗ್ ಹೋಗಿ ವಿಜಯತ್ತೆಗ್ ತೋರಿಸ್ತಾ ಇದ್ದೆ. ಯಾವ ಸೀರೆಗೂನು ಕೂಡ ದಾರ ಕೊಟ್ಟಿಲ್ಲ ನೀವು ಅಂತ. ಇನ್ನ ಸೀರೆ ಎಲ್ಲ ನೋಡ್ಬಿಟ್ಟು ದಾರ ಕೂಡ ಕೊಟ್ರು. ಪ್ರತಿದಿನ ಬಟ್ಟೆ ಕೊಡುವಾಗ ಅದ್ರ ಜೊತೆನಲ್ಲೇನೆ ದಾರ ಕೊಡ್ತಾರೆ. ನಾನ್ ತೋರಿಸ್ತಾ ಇದ್ದೆ ಯಾವ್ಯಾವ್ ಸೀರೆ ಅಂತ. ಹಂಗೆ ಬಂದು ಸೀರೆಗೆ ಫಾಲ್ ಹಚ್ತಾ ಕುಂತಿದ್ದೆ. ಇನ್ನ ಸ್ವಲ್ಪ ಸಮಯ ಇದೆ. ಅಷ್ಟು ಬೇಗ ಏನು ಅವಲಕ್ಕಿ ಬಿಸಿ ಆರೋಗೋದಿಲ್ಲ. ಒಂದು ಸೀರೆ ಫಾಲ್ ಹಚ್ಕೊಂಡು ಆಮೇಲೆ ತಿಂದ್ರೆ ಆಯ್ತು ಅಂತ ಹೇಳ್ಬಿಟ್ಟು. ಇವತ್ತು ತುಂಬಾ ಕೆಲ್ಸ ಇತ್ತು. ಅಂದ್ರೆ ಹಾಸ್ಪಿಟಲ್‌ಗೆ ಹೋದದ್ರಿಂದ ಕೆಲ್ಸಗಳೆಲ್ಲ ಬ್ಯಾಲೆನ್ಸ್ ಇತ್ತು. ರಾತ್ರಿ 11 ಗಂಟೆ. ಇವಾಗ ತಾನೇ ನಂದ್ ಎಲ್ಲ ಕೆಲ್ಸ ಮುಗೀತು ಆಯ್ತಾ. ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಕುಂತಿದ್ದೆ. ವ್ಯೂವರ್ಸ್ ಒಬ್ರು ಹೇಳ್ತಾ ಇದ್ರು ನನ್ಗೆ ನಿನ್ನೆ ದಿನ, ಇತ್ತೀಚೆಗೆ ನೀವು ಸರಿಯಾಗಿ ವಿಡಿಯೋಸ್ ಮಾಡ್ತಾ ಇಲ್ಲ, 2-3 ದಿನಕ್ಕೊಮ್ಮೆ ವಿಡಿಯೋಸ್ ಮಾಡ್ತೀರಿ ಅಂತೆಲ್ಲ ಹೇಳ್ತಾ ಇದ್ರು. ಇವತ್ತು ಚಾಲೆಂಜ್ ಆಗಿ ತಗೊಂಡು ಯಾಕೆ ಆಗೋದಿಲ್ಲ ನನ್ನ ಹತ್ರ ರೆಸಿಪಿ ಎಲ್ಲ ಶೂಟ್ ಮಾಡಿದೀನಿ ಸ್ನೇಹಿತರೆ. ಇವತ್ತು ವಿಡಿಯೋ ಕೂಡ ಮಾಡಿದೀನಿ ಆಯ್ತಾ. ಇನ್ನ ಒಂದೇನಂತಂದ್ರೆ ನಾನು ಆವಾಗ್ಲೇ ಹೇಳೋದು ಮರ್ತೋದೆ. ಏನಂತಂದ್ರೆ ಈ ಬಾರಿ ನನ್ಗೆ ಇಂಜೆಕ್ಷನ್ ಕೊಟ್ಟಿಲ್ಲ. ರೀಸನ್ ಏನಂತಂದ್ರೆ ನನ್ಗೆ ರೂಟ್ ಕೆನಾಲ್ ಮುಗ್ದಿತ್ತಲ್ವಾ. ನಾನು ಅನ್ಕೊಂಡಿದ್ದೆ ಇಂಜೆಕ್ಷನ್ ಎಲ್ಲ ಕೊಡ್ತಾರೆ, ಮತ್ತೆ ತುಂಬಾ ಪೇನ್ ಆಗ್ತದೆ, ಮತ್ತೆ ಔಷಧಿ ಮಾತ್ರ ಎಲ್ಲ ಬರ್ಕೊಡ್ತಾರೆ ಈ ತರ ಅನ್ಕೊಂಡಿದ್ದೆ. ಆದ್ರೆ ಈ ಬಾರಿ ನನ್ಗೆ ಇಂಜೆಕ್ಷನ್ ಕೂಡ ಕೊಟ್ಟಿಲ್ಲ, ಹಂಗೇನೆ ಯಾವ್ದೇ ಔಷಧಿ ಮಾತ್ರೆನ ಬರ್ಕೊಟ್ಟಿಲ್ಲ. ರೀಸನ್ ಏನಂತಂದ್ರೆ ರೂಟ್ ಕೆನಾಲ್ ಮುಗ್ದಿತ್ತು ನನ್ಗೆ. ಅಂದ್ರೆ ಸ್ವಲ್ಪ ಇನ್ಫೆಕ್ಷನ್ ಆದ್ರಿಂದ ಪರ್ಮನೆಂಟ್ ಏನ್ ಹೇಳ್ತಾರೆ ಸೆರಾಮಿಕ್ ಹಾಕಿರ್ಲಿಲ್ಲ. ಅಂದ್ರೆ ಸ್ವಲ್ಪ ದಿನದ ಮಟ್ಟಿಗೆ ಅದೇನೋ ಫಿಲ್ ಮಾಡಿ ಕೊಟ್ಟಿದ್ರು, ಅದು ಹೋಗ್ಬಿಟ್ಟಿತ್ತು ಕೊನೆಗೆ. ಹಂಗಾಗಿ ಇದಿಷ್ಟು ಹೇಳೋದು ಮರ್ತೋಗಿದ್ದೆ ಸ್ನೇಹಿತರೆ. ಹಂಗಾಗಿ ಇವತ್ತು ಆಸ್ಪತ್ರೆಗೂ ಕೂಡ ಹೋಗಿ ಬಂದಿದ್ದಾಯ್ತು. ಏನೋ ಒಂಥರ ಇವತ್ತು ಮನ್ಸಿಗೆಲ್ಲ ಸಮಾಧಾನ ಅಂತ ಅನಿಸ್ತಾ ಇದೆ. ತುಂಬಾ ದಿನದಿಂದ ಅನ್ಕೊಳ್ತಾ ಇದ್ದೆ, ಅಂದ್ರೆ ಮತ್ತೆ ಇಂಜೆಕ್ಷನ್ ಕೊಡ್ತಾರೆ, ಮತ್ತೆ ಪೇನ್ ಆಗ್ತದೆ ಅಂತ ಹೇಳಿ ಮುಂದಕ್ಕೆ ಹಾಕ್ತಾ ಇದ್ದೆ ಆಯ್ತಾ. ಇದೊಂದು ಹೇಳ್ಬೇಕಿತ್ತು. ಇನ್ನ ಒಂದೇನಂತಂದ್ರೆ ಸ್ವಲ್ಪ ಗಟ್ಟಿ ಆಹಾರ ತಿನ್ಬೇಡಿ ಇವತ್ತು ಒಂದಿನ ಅಂತ ಹೇಳಿದ್ರು. ಹಂಗಾಗಿ ಇವತ್ತು ನಾನು ಚಪಾತಿ ಮಾಡಿರ್ಲಿಲ್ಲ, ಅಂದ್ರೆ ಪೋಹ ಮಾಡಿದ್ದೆ. ಅದೇನ್ ಗಟ್ಟಿ ಇರೋದಿಲ್ಲ ಅಲ್ವಾ, ಅಂದ್ರೆ ಸ್ವಲ್ಪ ಮೆತ್ತಗಿರ್ತದೆ ಅಂತ ಹೇಳ್ಬಿಟ್ಟು ಪೋಹ ಮಾಡ್ಕೊಂಡು ತಿಂದಿದ್ದಾಯ್ತು. ತಿಂದು ವಿಜಯತ್ತೆದು ಒಂದಿಷ್ಟು ಸೀರೆ ಇತ್ತು, ಆ ಸೀರೆ ಕೆಲಸ ಎಲ್ಲ ಮುಗಿಸಿದೆ 11:00. ಇವಾಗ ಈ ವ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.